ಬಿಳಿ ಕಲೆಗಳು ಅಥವಾ ವಿಟಿಲಿಗೋ ಎಂದು ಹೇಳಬಹುದು. ಇದು ಕೇವಲ ಚರ್ಮದ ಸಮಸ್ಯೆ ಅಲ್ಲ, ಇದು ನಿಮ್ಮ ಸೌಂದರ್ಯವನ್ನಷ್ಟೇ ಅಲ್ಲ, ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ತದೆ. ಮುಖ ಅಥವಾ ದೇಹದಲ್ಲಿ ಈ ಬಿಳಿ ಕಲೆಗಳು ಕಾಣಿಸುವವರಿಗೆ ಬಹುಪಾಲು ಮಾನಸಿಕ ಒತ್ತಡ, ಲಜ್ಜೆ ಮತ್ತು ಸಾವಿರಾರು ಜನರ ದೃಷ್ಟಿಯಿಂದ ಭಯವನ್ನು ಎದುರಿಸಬೇಕಾಗ್ತದೆ. ಅವ್ರ ಮನಸ್ಸು ಅವರು ಬಯಸುವಂತೆ ಸಂತೋಷವಾಗಿರದು. ಆದರೆ ಇಂದು ನಾವು ಚರ್ಮದ ಈ ರೋಗವಾದ ವಿಟಿಲಿಗೋ ಅಥವಾ ಬಿಳಿ ಕಲೆಗಳಿಂದ ಹೇಗೆ ಪರಿಹಾರ ಪಡಿಬಹುದು ಎಂಬುದನ್ನು ಚರ್ಚಿಸೋಣ. ಬಿಳಿ ಕಲೆಗಳ ರೋಗವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಸರಿಯಾದ ಚಿಕಿತ್ಸೆಗಾಗಿ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ ಚರ್ಮರೋಗ ತಜ್ಞೆ ಡಾಕ್ಟರ್ ದೀಪ್ತಿ ಜೈನ್. ಡಾಕ್ಟರ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ವಿಷಯದಲ್ಲಿ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ನಿಮ್ಗೆ ಧನ್ಯವಾದಗಳು ಮತ್ತು ನಿಮ್ಮ ಪ್ರೇಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು. ನಿಜ ಹೇಳ್ಬೇಕಂದ್ರೆ ಈ ನೋವನ್ನ ಅರ್ಥ ಮಾಡ್ಕೊಳ್ಳೋದು ಅದನ್ನು ಅನುಭವಿಸವನೇ ಮಾತ್ರ. ಖಚಿತವಾಗಿಯೂ ಡಾಕ್ಟರ್, ಅದಕ್ಕಾಗಿಯೇ ಜನರು ಇದರ ಸರಿಯಾದ ಚಿಕಿತ್ಸೆಗಾಗಿ ಎಡವಾಡ್ತಿರ್ತಾರೆ. ಹಾಗಾದ್ರೆ ಯಾರಾದ್ರೂ ಈ ಸಮಸ್ಯೆಯಿಂದ ಮುಕ್ತಿಯಾಗಲು ಬಯಸಿದ್ರೆ ಅವರು ಯಾವ ಚಿಕಿತ್ಸೆ ಅನುಸರಿಸಬೇಕು? ಯಾವುದಾದ್ರೂ ನೈಸರ್ಗಿಕ ಅಥವಾ ಸುರಕ್ಷಿತ ವಿಧಾನ ಇದೆಯೇ ಇದರಿಂದ ವಿಟಿಲಿಗೋ ಸಮಸ್ಯೆಯನ್ನ ನಿಯಂತ್ರಿಸಬಹುದಾ? ಇದೇ ದಿಕ್ಕಿನಲ್ಲಿ ನಾವು ಒಂದು ಆಯುರ್ವೇದಿಕ ಪರಿಹಾರವನ್ನು ತಯಾರಿಸಿದ್ದೇವೆ. ಇದರ ಹೆಸರು ಸೌಮ್ಯ ಪ್ಲಸ್. ಸಮತೋಲನ ಆಹಾರ ಸೇವಿಸಿ ಮತ್ತು ಒತ್ತಡವನ್ನು ಕಡಿಮೆ ಇಡಿ. ನೈಸರ್ಗಿಕ, ಸುರಕ್ಷಿತ ಮತ್ತು ಆಯುರ್ವೇದಿಕ, ಇದು ಸೌಮ್ಯ ಪ್ಲಸ್ ನ ಗುರುತು. ಸ್ಕ್ರೀನ್ ನಲ್ಲಿ ನೀಡಿರೋ ಸಂಖ್ಯೆಗೆ ಕರೆ ಮಾಡಿ ಮತ್ತು ಸೌಮ್ಯ ಪ್ಲಸ್ ಅನ್ನ ಖಂಡಿತವಾಗಿಯೂ ಆರ್ಡರ್ ಮಾಡಿ. ನಾನು ಬೆಂಗಳೂರು ಐಟಿನಲ್ಲಿ ಕೆಲಸ ಮಾಡ್ತೇನೆ. 3 ವರ್ಷಗಳ ಹಿಂದೆ ನನ್ನ ಕುತ್ತಿಗೆಯಲ್ಲಿ ಬಿಳಿ ಬಿಳಿ ಕಲೆಗಳು ಬಂದಿದ್ವು. ಆದಿಯಲ್ಲಿ ಸರಿಯಾಗಿ ಬಿಡ್ತವೆ ಅನ್ಕೊಂಡೆ, ಆದ್ರೆ ಅವು ನಿಧಾನವಾಗಿ ಹೆಚ್ಚುತ್ತಲೇ ಹೋದ್ವು. ಆಗ ನಾನು ಚರ್ಮ ತಜ್ಞರ ಬಳಿ ಚಿಕಿತ್ಸೆ ತೆಗೆದುಕೊಂಡೆ. ಅವರು ಸ್ಟೆರಾಯ್ಡ್ ಕ್ರೀಮ್ ಕೊಟ್ಟ. ಅದರ ಪರಿಣಾಮವಾಗಿ ನನ್ನ ಚರ್ಮ ಸುಡಲು ಶುರುವಾಯ್ತು, ಚರ್ಮ ತೆಳುವಾಯ್ತು, ಮೇಲ್ ಹಚ್ಚು ಕೂಡ ಶುರುವಾಯ್ತು. ಆಗ ಯಾರೋ ನನ್ಗೆ ಸತಕರ್ತಾರ್ನ ಸೌಮ್ಯ ಪ್ಲಸ್ ಬಗ್ಗೆ ಹೇಳಿದ್ರು. ಆದಿಯಲ್ಲಿ ನನಗೆ ನಂಬಿಕೆ ಬಂದಿರ್ಲಿಲ್ಲ. ನಂತರ ನಾನು ನೋಡಿದೆ ಇದು ಆಯುರ್ವೇದಿಕ ಹಣ್ಣು ಮೂಲಿಕೆಗಳಿಂದ ತಯಾರಾಗಿದೆ ಎಂದು. ಒಂದು ಅವಕಾಶ ಕೊಡ್ಬೇಕನ್ಸ್ತು. ನಾನು ಅವ್ರ ಕ್ಯಾಪ್ಸ್ಯೂಲ್ಗಳನ್ನ ಬಳಸಿದೆ. ನಂತರ ಫಲಿತಾಂಶ ನೋಡಿದೆ. 2 ವಾರಗಳ ನಂತರ ನನ್ನ ಈ ಕಲೆ ಹಗುರವಾಗಿ ಗುಲಾಬಿ ಬಣ್ಣಕ್ಕೆ ತಿರುಗಲು ಶುರುವಾಯಿತು. ನಾನು ಒಂದು ಗೃಹಿಣಿ. ನನಗೆ ಮನೆ ಮತ್ತು ಹೊರಗಡೆ ಎರಡೂ ಕಡೆ ಕೆಲಸ ಇರ್ತದೆ. ಆದರೆ ಬಿಸಿಲಿಗೆ ಹೋಗಿದ್ರೆ ನನ್ನ ವಿಟಿಲಿಗೂ ಹೆಚ್ಚಾಗುತ್ತಿತ್ತು. ನಾನು ಎಷ್ಟು ಡಾಕ್ಟರ್ಗಳ ಬಳಿ ಚಿಕಿತ್ಸೆ ಮಾಡಿಕೊಂಡೆ, ಎಷ್ಟು ಕ್ರೀಮ್ಗಳನ್ನು ಬಳಸಿದೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಬದಲಿಗೆ ಸೈಡ್ ಎಫೆಕ್ಟ್ಗಳು ಹೆಚ್ಚಾಗಿದ್ವು. ಒಂದ್ ವೇಳೆ ಉರಿ, ಒಂದ್ ವೇಳೆ ಪ್ಯಾಚ್ ಬಡು. ನಾನು ತುಂಬಾ ಕಂಗಾಲಲ್ಲಿದ್ದೆ. ನಂತರ ಯಾರೋ ನನಗೆ ಸತಕರ್ತಾರ್ ಸೌಮ್ಯ ಪ್ಲಸ್ ಎಂಬ ಆಯುರ್ವೇದಿಕ ಪರಿಹಾರವನ್ನು ಪರಿಚಯಿಸಿದರು.